टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಕರ್ನಾಟಕದ್ದೇನು ಕರ್ಮ ಇರಬೇಕು ಅಂತ ಹೇಳಿ ಅಂತ ಈಗ 136 ಕ್ಷೇತ್ರಗಳನ್ನು ಗೆದ್ದಿರುವಂಥ ಕಾಂಗ್ರೆಸ್ ಭಾಳ ಸುಸ್ಥಿತಿಯಲ್ಲಿದೆ. ಆದರೆ ಒಳಗಿಂದೊಳಗೇ ಅಸಮಾಧಾನ ಕಾಂಗ್ರೆಸ್ಸಲ್ಲಿ. ಇನ್ನು JDS ಇನ್ನೊಂದು ಥರದ ರಾಮಾಯಣ. ಅಲ್ಲೇನು ಅಂತಂದರೆ ಈ ನಾಯಕರ ಸ್ಟೇಟ್ಮೆಂಟ್ಗಳು ಅದನ್ನೆಲ್ಲ ಗಮನಿಸ್ತಾ ಇರಿ. GT ದೇವೇಗೌಡರು ಮತ್ತು ಕುಮಾರಸ್ವಾಮಿ ಎಷ್ಟು ದೂರ ಆಗಿಬಿಟ್ಟಿದ್ದಾರೆ ಏನು ಎತ್ತ. ಇನ್ನು ಕಾಂಗ್ರೆಸ್ ಕೂಡ JDSನ ಬುಟ್ಟಿಗೆ ಕೈ ಹಾಕ್ತಾ ಇದೆ ಅನ್ನುವಂಥದ್ದು ಅಲ್ಲಿ ಒಂದು ಕಡೆಗೆ. ಇನ್ನು ಬಿ ಜೆ ಪಿನಲ್ಲಿ ಕಮಲಕ್ಕಿಂತ ಜಾಸ್ತಿ ಕಾಣ್ತಿರುವಂಥದ್ದು ಈಗ ಕೆಸರು. ಅಷ್ಟರ ಮಟ್ಟಿಗೆ ಕೆಸರರ ಚಾಟ ನಡೀತಾ ಇದೆ. ಅಲ್ಲೂ ಕೂಡ ಅಷ್ಟೇನೆ ಯಾವ ನಾಯಕರು ಏನು ಮಾತಾಡ್ತಾರೋ, ಯಾರ್ಯಾರನ್ನು ಭೇಟಿ ಮಾಡ್ತಾರೋ ಏನು, ಒಟ್ಟು ಒಳಗಿಂದೊಳಗೆ ಏನೇನಾಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಅದು ಬಹಿರಂಗವೂ ಆಗ್ತಾ ಇದೆ. ವಿಜೇಂದ್ರ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಇದೇ ವಿಜೇಂದ್ರ ವಿರುದ್ಧ ಯತ್ನಾಳ್ ದೂರುಗಳ ಸುರಿಮಳೆಯನ್ನೇ ಹಾಕಿದ್ದಾರೆ. ಹೈಕಮಾಂಡ್ ಕೊಟ್ಟಿರುವಂಥ ನೋಟಿಸ್ ಇದೆಯಲ್ಲ, ಆ ನೋಟಿಸಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಎಲ್ಲೆಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ ವಿಜೇಂದ್ರ ಅವರಿಂದ ಅನ್ನೋದನ್ನು ಸಾಲಾಗಿ ಹೇಳಿದ್ದಾರೆ. ಒಂದೊಂದು ಪಾಯಿಂಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಪಾಯಿಂಟ್ ಬಗ್ಗೆ ನೀವೇನಾದ್ರೂ ಪಾಯಿಂಟ್ಗಳ ಬಗ್ಗೆ ವಿವರಣೆ ಕೇಳಿದರೆ ಅದಕ್ಕೂ ಕೂಡ ನಾನು ವಿವರಗಳನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾದರೆ ಹೈಕಮಾಂಡ್ ಏನಾದರೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ವಿರುದ್ಧ ಏನಾದರೂ ಕ್ರಮ ಜರುಗಿಸುತ್ತಾ? ಅಂಥ ಸಾಧ್ಯತೆಗಳೇನಾದರೂ ಇದೆಯಾ? ಇನ್ನೊಂದು ಕಡೆಗೆ ವಿಜೇಂದ್ರ ಇವತ್ತು ಕರೆದಿರುವಂಥ ಪತ್ರಿಕಾಗೋಷ್ಠಿ, ವಿಜೇಂದ್ರ ಇವತ್ತು ಏನು ಮಾಡ್ತಾರೆ, ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ, ಯಾವ ವಿವರಗಳನ್ನು ಕೊಡ್ತಾರೆ? ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಈ ಕಡೆಗೆ ಇವ್ರು ಹೇಳಿದಂಥ ಅಧ್ಯಕ್ಷರೂ ಮಾಡೋದು ಬೇಡ, ಇರೋ ಅಧ್ಯಕ್ಷರು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ BJP ಬಂದಿದೆಯಾ? ಇಲ್ಲ, ಆ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಯಾಕಂದರೆ ವಿಜೇಂದ್ರ ಮತ್ತು ವಿಜೇಂದ್ರ ಪಾಳೆಯ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಏನೂ ಆಗಲ್ಲ ಅಂತ. ಇನ್ನೊಂದು ಕಡೆಗೆ ಈ ಅತೃಪ್ತರು ಅನ್ನುವಂಥವ್ರು ಏನಿದಾರಲ್ಲ, ಬೇಸರ ಮಾಡ್ಕೊಂಡಿರುವಂಥವ್ರು, ಅವರು ನಿರಂತರವಾಗಿ ತಮ್ಮ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನು ನಡೀತಾ ಇದೆ BJPನಲ್ಲಿ? ಇವತ್ತು ವಿಜೇಂದ್ರ ಸುದ್ದಿಗೋಷ್ಠಿ ಕರೆದಿದ್ದಾರೆ, ಯಾವ ಕಾರಣದಿಂದ? ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BI ವಿಜೇಂದ್ರ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬಹಳಷ್ಟು ಕುತೂಹಲ ಕೂಡ ಕೇಳಿಸಿರೋದು ಸಾಮಾನ್ಯವಾಗಿ. ಅಂದ್ರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಈಗ ಬಿಜೆಪಿ ಹೈಕಮಾಂಡ್ ಕೂಡ ಯತ್ನಾಳ್ಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು, 72 ಗಂಟೆಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ. ಹೀಗಾಗಿ ಇಮೇಲ್ ನ ಮೂಲಕ ಸುಮಾರು 9 ಪುಟಗಳ ಉತ್ತರವನ್ನು ನೀಡಿರುವಂತಹ ಯತ್ನಾಳ್ ನಾಳೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಬಹಳ ಪ್ರಮುಖವಾಗಿ BY ವಿಜೇಂದ್ರ ಅವರು ಕೂಡ ಸರ್ಕಾರದ ವೈಫಲ್ಯಗಳು ಮತ್ತೆ ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ BY ವಿಜೇಂದ್ರ ಅವರು ಹಲವಾರು ಸಂಗತಿಗಳ ಬಗ್ಗೆ ಮಾತನಾಡ್ತಾರೆ. ಬಹಳ ಮುಖ್ಯವಾಗಿ ಈಗ ಹೈಕಮಾಂಡ್ ವಿಚಾರಕ್ಕೆ ಬರೋದಾದ್ರೆ, ಈಗ ಸದ್ಯಕ್ಕೆ ಈಗ ಬಿಜೆಪಿ ನಾಯಕರಲ್ಲೇ ಈಗ ಬಳಿದಾಟ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಏನೆಲ್ಲ ಹೆಜ್ಜೆ ಇಡ್ಬೋದು ಮತ್ತೆ ಯಾವ ರೀತಿಯಾದಂತಹ ತೀರ್ಮಾನ ಕೂಡ ಮಾಡಬಹುದು ಅನ್ನೋ ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ಸದ್ಯಕ್ಕೆ ಈಗ ಬಿಜೆಪಿ ಒಂದು ಬಡ ಬಡಿದಾಟಕ್ಕೆ ಹೈಕಮಾಂಡ್ ಈಗ ಯಾವ ರೀತಿ ಮುಲಾಮಚ್ಚನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗ ಯತ್ನಾಳ್ ಕೂಡ ಪದೇ ರೆಬಲ್ ಆಗ್ತಾನೆ ಇದ್ರು, ಹೈಕಮಾಂಡ್ ನ ಭೇಟಿ ಮಾಡ್ತಾನೆ ಬರ್ತಾರೆ. ವಿಜಯೇಂದ್ರ ವಿರುದ್ಧ ಸಾಲು ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ರು. ಹೀಗಾಗಿ ಹೈಕಮಾಂಡ್ ನಡೆ ಕೂಡ ಇದರಲ್ಲಿ ತೀವ್ರ ಕುತೂಹಲ ಕೇಳಿಸಿದೆ. ಬಹಳ ಮುಖ್ಯವಾಗಿ ಇವತ್ತು ವಿಜಯೇಂದ್ರ ಅಂದ್ರೆ ಸರ್ಕಾರದ ವೈಫಲ್ಯಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚ್ಕೊಳ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗ್ಯಾರಂಟಿ ವಿಚಾರವಾಗಿ ಅಂದ್ರೆ ಈಗ ಅನ್ನಭಾಗ್ಯ ಅದರಲ್ಲೂ ಕೂಡ ಮತ್ತೆ ಗೃಹಲಕ್ಷ್ಮಿಯ ಒಂದು ಯೋಜನೆಯಲ್ಲೂ ಕೂಡ ಒಂದು ಫಲಾನುಭವಿಗಳಿಗೆ ಒಂದು ಹಣ ಬಿಡುಗಡೆ ಆಗ್ತಾ ಇರುವಂತ ವಿಳಂಬ ಆಗ್ತಾ ಇದೆ. ಇದ್ರ ವಿಚಾರವಾಗಿ ಕೂಡ ಸಾಕಷ್ಟು ಒಂದು ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.